ಮತ್ತೆ ಮರುಕಳಿಸ್ತಾ ಉಗ್ರರ ಬಂಧನದ ಇತಿಹಾಸ. ಉಗ್ರ ಅಬ್ದುಲ್ ಮತೀನ್ ತಾಹಾ ಸಿಕ್ಕಿದ್ದು ಆಕಸ್ಮಿಕನ? ಮುಸಾವಿರ್ ಬೆನ್ನತ್ತದವರಿಗೆ ಸಿಕ್ಕಿದ್ದು ಅಬ್ದುಲ್ ಮತೀನ್ ಹೇಗೆ? ಯಾಸಿನ್ ಭಟ್ಕಳ ಬಂಧನದ ವೇಳೆಯೂ ಕೂಡ ಆಕಸ್ಮಿಕ ಒಂದು ಘಟನೆ ನಡೆಯಿತು. ಉಗ್ರ ಅಬ್ದುಲ್ ಮತೀನ್ ತಾಹಾ ಸಿಕ್ಕಿದ್ದು ನಿಜಕ್ಕೂ ಒಂದ್ ರೀತಿ ಆಕಸ್ಮಿಕನ? ಅದು ಎನ್ಐಎ ಟೀಮ್ ಹೇಳುತ್ತೆ. ಮುಸಾವಿರ್ ಬೆನ್ನತ್ತಿದವರಿಗೆ ಸಿಕ್ಕಿದ್ದು ಅಬ್ದುಲ್ ಮತೀನ್. ಬಂಧಿಸಕ್ಕೆ ಹೋಗದೆ ಬೇರೆ, ಆದ್ರೆ ಸಿಕ್ಕಿದ್ದೇ ಬೇರೆ. ಯಾಸಿನ್ ಭಟ್ಕಳ ಬಂಧನದ ವೇಳೆಯೂ ಕೂಡ ಆಕಸ್ಮಿಕವಾಗಿ ಈ ಒಂದು ಘಟನೆ ನಡೆಯಿತು. ನೇಪಾಳದಲ್ಲಿ ತಲೆಮರೆಸಿಕೊಂಡಿದ್ದ ಈ ಯಾಸಿನ್ ಭಟ್ಕಳ್, ಆತನನ್ನ ಸೆರೆ ಹಿಡಿಯಲಾಗಿತ್ತು. ಗುಪ್ತ ಕಾರ್ಯಾಚರಣೆ ನಡೆಸಿ ಆತನನ್ನ ಎನ್ಐಎ ಟೀಮ್ ಬಂಧಿಸಿತು. ಯಾಸಿನ್ ಭಟ್ಕಳ್ ಜೊತೆ ಸಿಕ್ಕಿದ್ದು ಮತ್ತೊಂದು ಬೋನಸ್. ಯಾಸಿನ್ ಜೊತೆ ಸಿಕ್ಕಿದ್ದ ಮತ್ತೊಬ್ಬ ಕಾರ್ಡ್ ಹೋಲ್ಡರ್ ಉಗ್ರ, ಅಂದ್ರೆ ಹಾರ್ಡ್ ಕೋರ್ ಉಗ್ರ ಈತ. ಸಿಕ್ಕಾಪಟ್ಟೆ ಪಳಗಿದಂತ ಉಗ್ರ. ಯಾರನ್ನ ಬಂಧಿಸಕ್ಕೆ ಹೋಗಿದ್ದು, ಅಂದ್ರೆ ಉಗ್ರನ್ನ ಬಂಧಿಸಕ್ಕೆ ಹೋಗಿದ್ದು, ಆದ್ರೆ ಸಿಕ್ಕಿದ್ದು ಮತ್ತೊಬ್ಬ ಉಗ್ರ. ಆದ್ರೆ ಆತ ಕೂಡ ಹಾರ್ಡ್ ಕೋರ್ ಉಗ್ರ. ಹೀಗಾಗಿ ಬಹಳ ದೊಡ್ಡ ಮಾಸ್ಟರ್ ಪೀಸ್, ಮಾಸ್ಟರ್ ಮೈಂಡ್ ಕೂಡ ಆತ ಈ ಒಂದು ಟೀಮ್ ಅಲ್ಲಿ. ಹೀಗಾಗಿ ಒಂದ್ ರೀತಿ ಆಕಸ್ಮಿಕ ಇದೆಲ್ಲವೂ ಕೂಡ. ಯಾರನ್ನ ಬಂಧಿಸಕ್ಕೆ ಹೋದಂತ ಸಂದರ್ಭದಲ್ಲಿ ಇನ್ಯಾರೋ ಸಿಕ್ಕಿದ್ದು ಅದಕ್ಕಿಂತ ದೊಡ್ಡ ಉಗ್ರ. ಈ ರೀತಿಯಾದ ಘಟನೆಗಳು ನಡೆದಿದೆ. ನೇಪಾಳದಲ್ಲಿ ತಲೆಮರೆಸಿಕೊಂಡಿದ್ದ ಈ ಯಾಸಿನ್ ಭಟ್ಕಳ್, ಆತನನ್ನ ಸೆರೆ ಹಿಡಿಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಸಿಕ್ಕಿದ್ದು ಮತ್ತೊಬ್ಬ ಹಾರ್ಡ್ ಕೋರ್ ಉಗ್ರ. ಹೀಗಾಗಿ ಈ ರೀತಿಯಾಗಿ ಬಂಧಿಸಿದ್ರು ಎನ್ಐಎ ಟೀಮ್. ಆ ಸಂದರ್ಭದಲ್ಲೂ ಕೂಡ ಈ ರೀತಿಯಾದ ಒಂದು ಆಕಸ್ಮಿಕ ಘಟನೆ ನಡೀತು. ಮತ್ತೆ ಮರುಕಳಿಸಿದ ಉಗ್ರರ ಬಂಧನದ ಇತಿಹಾಸ ಅನ್ನೋದು ಈಗ ನೆನಪು ಮಾಡ್ತಾ ಇದೆ. ಯಾವ ರೀತಿ ಈ ಹಿಂದೆ ಉಗ್ರನ ಬಂಧಿಸಕ್ಕೆ ಹೋದಂತ ಸಂದರ್ಭದಲ್ಲಿ ಏನೆಲ್ಲ ಆಕಸ್ಮಿಕ ಘಟನೆಗಳು ನಡೀತು ಎಂಬುದರ ಬಗ್ಗೆ. ಯಾಸಿನ್ ಭಟ್ಕಳ್ ಬಂಧನದ ವೇಳೆಯೇ ಸಿಕ್ಕಿಬಿದ್ದ ಹಡ್ಡಿ ಅಸಾದುಲ್ ಅಖ್ತರ್ ಅಲಿಯಾಸ್ ಹಡ್ಡಿ ಎಂಬಾತನನ್ನ ಬಂಧಿಸಲಾಗಿತ್ತು. ಯಾಸಿನ್ ಭಟ್ಕಳ್ಗೆ ರೈಟ್ ಹ್ಯಾಂಡ್ ಆಗಿದ್ದ ಈ ಅಸಾದುಲ್ ಅಖ್ತರ್, ಪಾಕ್ ಮೂಲದ ಬಾಂಬರ್ ಆಗಿದ್ದ ಈ ಅಸಾದುಲ್ ಅಖ್ತರ್ ಹಡ್ಡಿ 2011ರ ಮುಂಬೈ ಬ್ಲಾಸ್ಟ್, 2012ರ ಪುಣೆ ಸೀರಿಯಲ್ ಬ್ಲಾಸ್ಟ್, ಹೈದರಾಬಾದ್ ಬ್ಲಾಸ್ಟ್, ಅದರ ಜೊತೆಗೆ ಈತ ಎಲ್ಲ ಒಂದು ರುವಾರಿ ಆಗಿದ್ದ ಈ ಉಗ್ರ ಹಡ್ಡಿ ರೀತಿಯಲ್ಲೇ ತಗ್ಲಾಕೊಂಡ ಅಬ್ದುಲ್ ಮತೀನ್ ತಾಹಾ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನಿಜಕ್ಕೂ ಈ ಹಿಂದೆ ಯಾಸಿನ್ ಭಟ್ಕಳ್ನ ಬಂಧಿಸುವಂತ ಸಂದರ್ಭದಲ್ಲಿ ಏನೆಲ್ಲ ಘಟನೆಗಳಾಯ್ತು, ಯಾವ ರೀತಿ ಆಕಸ್ಮಿಕ ಘಟನೆಗಳು ನಡೀತು ಅಂತ. ಅದಕ್ಕಿಂತ ದೊಡ್ಡ ಹಾರ್ಡ್ ಕೋರ್ ಉಗ್ರನ್ನ ಬಂಧಿಸಲಾಯಿತು. ಆತನಿಂದ ಎಲ್ಲ ವಿಚಾರವೂ ಕೂಡ ಗೊತ್ತಾಯ್ತು. ಅದೇ ರೀತಿಯಾಗಿ ಇದು ಕೂಡ ನಡೀತಾ ಅಂತ. ದಿವ್ಯಾ, ಎನ್ಐಎ ಅಧಿಕಾರಿಗಳು ಇದೀಗ ಕಾರ್ಯಾಚರಣೆಯನ್ನ ಚುರುಕಿನಿಂದ ಆರಂಭಿಸಿರುವಂಥದ್ದು. ಜೊತೆಗೆ ದೇಶದ ನಾನಾ ಮೂಲೆಯಲ್ಲಿ ಅಡಗಿರತಕ್ಕಂತಹ ಉಗ್ರರನ್ನ ಹುಡುಕಿ ಬೆನ್ನಟ್ಟಿ ಅವರ ಒಂದು ಬಂಧನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಏನು ನೇಪಾಳದಲ್ಲಿ ಅಡಗಿಕೊಂಡಿದ್ದಂತಹ ಯಾಸಿನ್ ಭಟ್ಕಳ್ನ ಬಂಧಿಸುವಂತಹ ವೇಳೆಯಲ್ಲಿ ಏನು 2011ರ ಮುಂಬೈ ಬ್ಲಾಸ್ಟ್ ಜೊತೆಗೆ 2012ರ ಪುಣೆ ಬ್ಲಾಸ್ಟ್ನಲ್ಲಿ ಇದ್ದಂತಹ ಪ್ರಮುಖ ಆರೋಪಿಯಾದಂತಹ ಹಡ್ಡಿಯನ್ನ ಬಂಧಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಸೊ ಈ ಹಡ್ಡಿ ಏನು ಯಾಸಿನ್ ಭಟ್ಕಳ್ನ ರೈಟ್ ಹ್ಯಾಂಡ್ ಆಗಿದ್ದ, ಜೊತೆಗೆ ಆತನ ಜೊತೆಯಲ್ಲೇ ವಾಸವನ್ನ ಮಾಡ್ತಾ ಇದ್ದ. ಸೊ ಇದೇ ಆದ ಮಾಹಿತಿಯನ್ನ ಪಡೆದಂತಹ ಎನ್ಐಎ ಅಧಿಕಾರಿಗಳು ಒಂದು ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿ ಇವರಿಬ್ಬರನ್ನ ಬಂಧನ ಮಾಡುವಂತಹ ಒಂದು ಕೆಲಸವನ್ನ ಮಾಡಿತ್ತು. ಇದಾದ ನಂತರದಲ್ಲಿ ಈ ಪ್ರಕರಣದಲ್ಲೂ ಗಮನಿಸಿದ್ದಾದ್ರೆ, ಸೊ ಏನು ಈ ಒಂದು ದಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನಡೆಯೋದಕ್ಕೂ ಮೊದಲು ಆ ಅಬ್ದುಲ್ ಮತೀನ್ ತಾಹಾ ಏನಿದ್ದಾನೆ, ಈತ ತಲೆಮರೆಸಿಕೊಂಡಿದ್ದ. ತನ್ನ ಚಹರೆಯನ್ನ ಬದಲಾಯಿಸಿಕೊಳ್ಳುವುದರ ಜೊತೆಗೆ ಆತನ ಹೆಸರನ್ನ ಬದಲಾಯಿಸಿಕೊಂಡು ದೇಶದ ನಾನಾ ಮೂಲೆಯಲ್ಲಿ ಓಡಾಡಿಕೊಂಡು ಕೋಲ್ಕತ್ತಾದಲ್ಲಿ ವಾಸವನ್ನ ಮಾಡ್ಕೊಂಡಿದ್ದ. ಇದಾದ ನಂತರದಲ್ಲಿ ದಿ ರಾಮೇಶ್ವರಂ ಕೆಫೆಯಲ್ಲಿ ಏನ್ ಬ್ಲಾಸ್ಟ್ ಆಯ್ತು, ಸೊ ಇದರ ಒಂದು ಬಾಂಬರ್ ಏನಿದ್ದಾನೆ ಮುಸಾವಿರ್ ಹುಸೇನ್, ಈತ ಈ ಒಂದು ಕೃತ್ಯವನ್ನ ಎಸಗಿ ನೇರವಾಗಿ ಆ ಒಂದು ಅಬ್ದುಲ್ ಮತೀನ್ ತಾಹಾನ ಒಂದು ಸಂಪರ್ಕವನ್ನ ಬೆಳೆಸ್ತಾನೆ. ಸೊ ಹಾಗಾಗಿ ಆತ ಹೋಗಿ ನೇರವಾಗಿ ಈತನ ಜೊತೆಯಲ್ಲೇ ಒಂದು ವಾಸವನ್ನ ಮಾಡ್ಕೊಂಡಿರ್ತಾನೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗ್ತದೆ, ಒಂದು ಕೃತ್ಯ ನಡಿಬೇಕಾದ್ರೆ ಸೊ ಇವರೆಲ್ಲವರು ಇಂಟರ್ ಲಿಂಕ್ ನಲ್ಲಿ ಇರ್ತಾರೆ. ಒಬ್ಬ ಕೃತ್ಯವನ್ನ ಎಸಗಬೇಕಾದ್ರೆ ಸೊ ಆತನಿಗೆ ಗೈಡ್ ಮಾಡುವವನು ಓರ್ವ ಇದ್ರೆ, ಆತನಿಗೆ ಫಂಡಿಂಗ್ ಮಾಡುವವನು ಮತ್ತೋರ್ವ ಇರ್ತಾನೆ, ಮತ್ತೊಂದು ಕಡೆಯಲ್ಲಿ ಸ್ಫೋಟಕವನ್ನ ಆತನಿಗೆ ಒದಗಿಸುವನು ಇನ್ನೊಬ್ಬ ಯಾರೋ ಇರ್ತಾನೆ. ಸೊ ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಚೈನ್ ಲಿಂಕ್ ಆಗಿರೋದ್ರಿಂದ ಸೊ ಈ ಪ್ರಕರಣದಲ್ಲಿ ತನಿಖೆಯನ್ನ ಆರಂಭಿಸಿದಂತಹ ಎನ್ಐಎ ಅಧಿಕಾರಿಗಳು ಪ್ರಥಮ ಹಂತವಾಗಿ ಮುಸಾವಿರ್ ಹುಸೇನ್ನ ಮಾಹಿತಿಯನ್ನ ಕಲೆ ಹಾಕ್ತಾರೆ. ನಂತರದಲ್ಲಿ ಈ ಒಂದು ಪ್ರಕರಣವನ್ನ ಭೇದಿಸಲು ಕೋಲ್ಕತ್ತಾಕ್ಕೆ ತೆರಳುತ್ತಾರೆ. ಸ್ಥಳೀಯ ಪೊಲೀಸರ ಒಂದು ಸಹಾಯವನ್ನು ಕೂಡ ಕೇಳ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನೇಪಾಳ ಗಡಿಯನ್ನ ದಾಟುವಂತ ಒಂದು ಸಾಧ್ಯತೆ ಕೂಡ ಇತ್ತು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು
ತನಿಖೆಯನ್ನು ಚುರುಕುಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ಮೊದಲಿಗೆ ಮುಸಾವಿರ್ ಹುಸೇನ್ ಜೊತೆಗೆ ಆತನ ಸಹಚರ ಮತ್ತೋರ್ವ ಮತ್ತು ಈ ಕೃತ್ಯಗಳ 4 ಪ್ರಕರಣಗಳಿಗೆ ಕರ್ನಾಟಕದಲ್ಲಿ ಏನು ನಡೆದಂತಹ 4 ಪ್ರಕರಣಗಳಿದೆ, ಈ 4 ಪ್ರಕರಣಗಳಿಗೆ ಮಾಸ್ಟರ್ ಮೈಂಡ್ ಆದಂತಹ ಮತೀನ್ ತಾಹಾ ಕೂಡ ಇವರ ಜೊತೆಯಲ್ಲಿ ಸಿಕ್ಕಿ ಬೀಳ್ತಾನೆ. ಸೊ ಈಗಾಗಲೇ ಇಬ್ಬರನ್ನ ಮಡಿವಾಳಕ್ಕೆ ಎನ್ಐಎ ಅಧಿಕಾರಿಗಳು ಕರೆತಂದಿರುವಂತದ್ದು. ದಿವ್ಯಾ. ಓಕೆ ಭರತ್, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.